ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ನನ್ನ ದೂರ ಇಟ್ಟಿದ್ದೀರಾ? ನನ್ನ ಕುತ್ತಿಗೆ ತಾಳಿ ಕಟ್ಟಿ ಹೀಗೆ ಸಂಬಂಧನೇ ಇಲ್ಲದೆ ಇರೋ ಥರ ಯಾಕೆ ನಡ್ಕೋತಿದ್ದೀರಾ? ನನ್ನ ನೋಡಿ ಇಷ್ಟಪಟ್ಟು ಜಾನಕಿ ರಾಮ್ ಅವ್ರ ಮಗಳು ಅಂತ ಕೇಳಿ ಮದುವೆ ಮಾಡ್ಕೊಂಡ್ರಿ ಅಲ್ವಾ? ಮದುವೆ ಆದ್ಮೇಲೆ ನಾನು ಇಷ್ಟ ಆಗ್ಲಿಲ್ವಾ? ಅಭಿಪ್ರಾಯ ಬದಲಾಯ್ತಾ? ಮೊದಲನೇ ಸರಿ ಏನೋ ತಮಾಷೆಗೆ ಹಾಗೆ ಮಾತಾಡಿದ್ರಿ ಅಂತ ಅನ್ಕೊಳ್ಳೋಣ ಅನ್ಕೊಂಡ್ರೆ ಬೆಳಿಗ್ಗೆ ಬಂದು ನಿನಗೆ ತಾಳಿ ಕಟ್ಟದ್ನ ಅಂತ ಕೇಳ್ತಿದ್ದೀರಾ. ಎಷ್ಟೋ ಕನ್ಸಿಟ್ಕೊಂಡು ಗಂಡನ ಮನೆಗೆ ಬಂದಿರೋ ಹೆಣ್ಮಗುಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ಬೇಕು? ನಾನೀ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇನಿದೆ? ನಿಜವಾಗ್ಲೂ ನಾನು ಶ್ರೇಯಾ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅಗರ್ಬತ್ತಿ ಜೊತೆ ನಡೆದಿದ್ದ ಘಟನೆಗಳ ಬಗ್ಗೆ ಎಲ್ಲ ಹೇಳಿದಾಗ ಅದು ನಾನಲ್ಲ ನಮ್ಮ ಅಕ್ಕ ಅಂತ ಅವತ್ತೇ ಹೇಳ್ಬೋದಿತ್ತಲ್ವ? ಅದ್ಯಾವುದು ಹೇಳ್ದೆ ನನ್ನ ಕೈ ಯಾಕೆ ಹಿಡ್ಕೊಂಡ್ಲು? ಅಂದರೆ ಇವಳಿಗೆ ಎಲ್ಲ ವಿಚಾರ ಗೊತ್ತಿದ್ದು ಸುಮ್ಮನೆ ಇದ್ಲ? ಯಾಕೆ ಹೀಗೆ ಮಾಡಿದೆ ಅಂತ ಇವಳನ್ನ ನೇರವಾಗಿ ಕೇಳಿದ್ರೆ ಒಂದು ವಿಷಯ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡು. ಈಗ ನನ್ನ ಅದೇನ್ ಕೇಳ್ಬೇಕು ಅಂತಿದಾರೋ? ಮದುವೆ ಮಂಟಪದಿಂದ ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗಿ ಮಾತಾಡ್ದೆ ಅಲ್ವಾ? ಮದ್ವೆ ದಿನ ಅಕ್ಕನ್ ಕರ್ಕೊಂಡು ಹೋಗಿ ಮಾತಾಡಿದ್ರ? ಏನ್ ಮಾತಾಡಿದ್ರು? ಈಗ ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳಿದ್ರೆ ಏನ್ ಹೇಳಿ? ಈಗ ಏನ್ ಮಾಡ್ಲಿ ದೇವ್ರೆ? ಆವಾಗ ನಾನು ಎಲ್ಲ ವಿಚಾರನೂ ಹೇಳಿದೆ ಅಲ್ವಾ? ಸಾಕ್ ನಿಲ್ಸಿ. ಈ ಪ್ರಶ್ನೆಗಳು ಕೇಳ್ತಿದ್ರೆ ನನಗ್ ಹುಚ್ಚಿಡಿತದೆ. ನನ್ ಕೈಲ ಆಗಲ್ಲ. ನನಗ ಅನ್ಯಾಯ ಮಾಡಬೇಡಿ. ಎಷ್ಟು ವಿನಯ, ಎಷ್ಟು ಭಕ್ತಿ. ಈಗಿನ ಕಾಲದಲ್ಲೂ ನಿನ್ನಂತ ಹುಡುಗಿಯರಿದ್ದಾರೆ ಅಂದ್ರೆ ಆಶ್ಚರ್ಯನೇ. ಇದೆಲ್ಲ ನಿಮ್ಮನೆ ಸಂಸ್ಕಾರ. ಮಕ್ಕಳ ನಡವಳಿಕೆ ತಂದೆ ತಾಯಿ ಹೇಳ್ಕೊಟ್ಟ ಪಾಠದ ಮೇಲೆ ಆಧಾರವಾಗಿರುತ್ತೆ. ಲೋ ದೇವಾಂಶ್, ನಿನ್ನ ಸೆಲೆಕ್ಷನ್ ಸೂಪರ್ ಕಣೋ. ಈ ಮನೆಗೆ ತಕ್ಕ ಸೊಸೆನೆ ಕರ್ಕೊಂಡ್ಬಂದಿದ್ಯಾ. ಈ ವಂಶದ ಗೌರವ ಪ್ರತಿಷ್ಠೆ ಹೆಚ್ಚಿಸೋಂತ ಸೊಸೆನೆ ಕರ್ಕೊಂಡು ಬಂದಿದ್ಯೋ.
ನಾನು ಯಾವುದು ನರ್ಕ ಅನ್ಕೊಂಡು ಸಂಕಟ ಅನುಭವಿಸ್ತಾ ಇದ್ದೀನೋ ಅದನ್ನ ನೀವು ಸ್ವರ್ಗ ಅನ್ಕೋತಾ ಇದ್ದೀರಾ. ನನ್ನ ಮದುವೆ ಆಗಬೇಕು ಅಂತ ಇದ್ದಿದ್ದು ಹುಡುಗಿ ಬೇರೆ ಇಂದು. ಈ ವಿಷಯ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅಮ್ಮ ಶ್ರೀಯಾ, ನೆಂಟ್ರು ಸಂಬಂಧಿಕರು ಬರೋ ಟೈಮ್ ಆಯ್ತು. ಅಡಿಗೆ ಮಾಡ್ಬೇಕು, ಬಾ. ಒಂದ್ ನಿಮಿಷ ನಿಂತ್ಕೋ. ಏನಮ್ಮ ಈ ಸೀರೆ ಉಟ್ಕೊಂಡಿದ್ಯಾ? ಹೋಗಿ ಬೇರೆ ಸೀರೆ ಉಟ್ಕೊಂಬ. ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತಕ್ಷಣ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ತೀನಿ. ದೇವಾಂಶ್, ಈ ಟೈಮ್ ಎಷ್ಟು ಅನ್ಕೊಂಡಿದ್ದೆ? 1 ಗಂಟೆ ಆಗ್ತಾ ಬಂತು. ಇನ್ನೂ ಇದೇ ಬಟ್ಟೆಲೆ ಇದೆಯಲ್ಲೋ, ಹೋಗಿ ಬದಲಾಯಿಸು. ಅಮ್ಮ ಶ್ರೀಯಾ, ಬೇಗ ಬಾರಮ್ಮ, ಎಲ್ಲರೂ ಬರ್ತಾ ಇದ್ದಾರೆ. ಶೋಭನ ನಡಿದೇ ಇರೋ ನಿನಗೆ ಇಂಥ ವಿಷಯಗಳನ್ನ ತಿಳ್ಕೊಳ್ಳೋ ಅವಕಾಶ ಇಲ್ವಲ್ಲ ಅಂತ. ಅದು ನನ್ನ ಉದ್ದೇಶ ಅಷ್ಟೇ. ನನ್ ಗಂಡನೇ ಸರಿ ಇಲ್ಲ ಅಂತ ನನ್ ಮುಖಕ್ಕೆ ಹೇಳ್ಬಿಟ್ಟು ಹೋದ್ಲು ಅವಳು. ಇವಳು ಅಡ್ಗೆ ಪರೀಕ್ಷೆಯಲ್ಲಿ ಗೆಲ್ಬಾರ್ದು, ಒಡವೆ ಇವಳ ಕೈಗೆ ಸೇರ್ಬಾರ್ದು. ಹಾಗಾದ್ರೆ ಹಾಳು ಮಾಡೋದಕ್ಕೆ ಏನಾದರೂ ಒಳ್ಳೆ ಪ್ಲಾನ್ ಮಾಡೋಣವಾ? ಅಗತ್ಯ ಇಲ್ಲ. ಅವಳಲ್ಲಿ ಟೆನ್ಷನ್ ನೋಡಿದ್ಯಾ? ಯಾವತ್ತು ಅಡ್ಗೆ ಮನೆ ಕಡೆ ಹೋಗಿದ್ದೇ ಇಲ್ಲ ಅನ್ಸುತ್ತೆ. ಅವಳು ಫೇಲ್ ಆಗೇ ಆಗ್ತಾಳೆ. ಇವ್ರು ನೋಡಿದ್ರೆ ಅಡ್ಗೆ ಮಾಡಕ್ಕೆ ಕಳಿಸ್ತಿದ್ದಾರೆ. ಅಕ್ಕ ಇನ್ನ ಬಂದಿಲ್ಲ, ಏನ್ ಮಾಡ್ಲಿ? ಏನಮ್ಮ, ಇಷ್ಟು ಜನಕ್ಕೆ ಅಡ್ಗೆ ಮಾಡು ಅಂತ ಹೇಳಿದ್ದಕ್ಕೆ ಭಯ ಆಗ್ತಿದ್ಯಾ? ಅನ್ನಪೂರ್ಣೇಶ್ವರಿನ ನೆನ್ಸ್ಕೊಂಡು ಶುರು ಮಾಡು, ರುಚಿ ತಾನಾಗೆ ಬರುತ್ತೆ. ನೀನ್ ಯಾರಿಗೆ ಗಾಬರಿ ಅಂತ ಕೇಳ್ತಾ ಇದೀಯಾ ಕೌಸಲ್ಯ? ಜಾನಕಿ ರಾಮ್ ಅವ್ರ ಗರಡಿಲ್ ಬೆಳೆದಿರೋ ಮಗಳು. ಸಂಪ್ರದಾಯ ಶಾಸ್ತ್ರ ಎಲ್ಲ ತಿಳ್ಕೊಂಡ್ರೆ ಹುಡುಗಿ. 50 ಜನಕ್ಕೆ ಅಡಿಗೆ ಮಾಡೋದು ಇವಳಿಗೊಂದು ಲೆಕ್ಕನಾ? ಒಂದೇ ಕೈಲಿ ಮಾಡಿ ಮುಗಿಸ್ತಾಳೆ. ಸರಿಯಾಗಿ ಹೇಳ್ದೆ ಅಮ್ಮ. ಏನೋ ಅದೃಷ್ಟ ಚೆನ್ನಾಗಿದೆ ಅಂತ ಈ ಮನೆಗೆ ಸೊಸೆ ಆಗ್ಲಿಲ್ಲ. ಎಲ್ಲ ಅರ್ಹತೆಗಳು ಇದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಇಷ್ಟು ಬೇಗ ಡಿಸೈಡ್ ಮಾಡಿ ಸರ್ಟಿಫಿಕೇಟ್ನ ಕೊಡ್ಬೇಡಿ ಮಾವ. ಅಡ್ಗೆ ಮಾಡ್ಲಿ ಇರಿ, ರುಚಿ ಹೇಗಿದೆ ಅಂತ ನೋಡೋಣ. ಆವಾಗ ಗೊತ್ತಾಗತ್ತೆ ಇವಳು ಬೇಳೆ ಬೇಯುತ್ತೋ ಇಲ್ವೋ ಅನ್ನೋದು. ನಿನಗಿರೋ ಸಿನಿಮಾ ಹುಚ್ಚಿಗೆ ನೀನ್ ಯಾವತ್ತೂ ಅಡ್ಗೆ ಮನೆ ಕಡೆನೆ ಹೋಗಿರಲ್ಲ. ಶೋಭನ ಆಯ್ತು ಅಂತ ಮ್ಯಾನೇಜ್ ಮಾಡಿದ್ಯಲ್ಲ, ಇವಾಗ ಇಲ್ಲಿ ಹೇಗ್ ಮ್ಯಾನೇಜ್ ಮಾಡ್ದ್ಯೋ ಮಾಡು, ನಾನು ನೋಡ್ತೀನಿ. ಏನು ಚಿಕ್ಕ ಸೊಸೆನ ಹೆದರ್ಸ್ತಾ ಇದೆಯಾ? ಅಡಿಗೆ ಮನೆಗೆ ಒಂದಿನನೂ ಹೋಗದೆ ಇರೋಳು ನೀನೇ ಪರೀಕ್ಷೆಯಲ್ಲಿ ಪಾಸ್ ಆಗಿದೆಯಾ? ಇನ್ ಜಾನಕಿ ರಾಮ್ ಅವ್ರ ಮಗಳಾಗದೆ ಇರ್ತಾಳಾ? ಕರೆಕ್ಟು ಅಜ್ಜಿ. ಅದರಲ್ಲೂ ನನ್ನ ತಮ್ಮನ ಸೆಲೆಕ್ಷನ್ನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ತಾಳೆ. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳಕ್ ಬರ್ದೆ ಹೋದ್ರು ವ್ಯಂಗ್ಯ ಮಾತ್ರ ಚೆನ್ನಾಗಿ ಮಾತಾಡ್ತಾನೆ. ಇವರೇನೋ ರುಚಿ ನೋಡ್ಬೇಕು ಅಂತಿದ್ದಾರೆ. ನನಗೆ ಅಡ್ಗೆ ಮಾಡಕ್ಕೆ ಬರಲ್ಲ, ಅಕ್ಕ ಬೇರೆ ಬಂದಿಲ್ಲ. ರಾಮ,
ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ನೀನೇ ನನ್ನ ಕಾಪಾಡಿದೆ. ಇವತ್ತು ಅವ್ರ ಮನೆಗೆ ಅಡುಗೆ ಮಾಡಕ್ಕೆ ಹೋಗಿ ನಾನಿಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಎಲ್ಲ ನೀನೇ ನೋಡ್ಕೋಬೇಕು ರಾಮ. ನಾನು ನಿನ್ನನ್ನೇ ನಂಬಿದ್ದೀನಿ. ಏ ದೇವಾಂಶ್, ಎಲ್ಲಿ ಹೋಗ್ತಾ ಇದೀಯಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಆಚೆ ಹೋಗಿ ಬರ್ತೀನಿ. ಇಲ್ಲ, ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ ಕಂದ. ಮೊದಲನೇ ಸಲ ನನ್ ಸೊಸೆ ಈ ಮನೇಲಿ ಒಲೆ ಹತ್ಸಿ ಎಲ್ರಿಗೂ ತನ್ನ ಕೈಯಾರೆ ಅಡಿಗೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಭಯಪಟ್ಟು ಓಡೋಗ್ತಿದ್ದಾನೆ ಅನ್ಸುತ್ತೆ ದೇವಾಂಶ್. ಉರ್ಮಿಳಾ, ತಮಾಷೆ ಸಾಕು. ತಮಾಷೆ ಅಲ್ಲ ಅತ್ತೆ, ನಿಜ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೆಂಡತಿ ಮೇಲೆ ಪ್ರೀತಿ ಇದ್ದಿದ್ರೆ ಈ ಟೈಮ್ನಲ್ಲಿ ಹೆಂಡತಿ ಪಕ್ಕದಲ್ಲೇ ಇದ್ದು ಅವಳಿಗೆ ಸಪೋರ್ಟ್ ಮಾಡಿ ಪರೀಕ್ಷೆಯಲ್ಲಿ ಗೆಲ್ಲೋ ಹಾಗೆ ಮಾಡಿ ಅವಳಿಗೆ ಕೊಡೋ ಒಡವೆಗಳನ್ನ ತನ್ನ ಕೈಯಿಂದಾನೇ ಅವಳಿಗೆ ಹಾಕಿ ಅವಳಿಗೆ ಖುಷಿ ಪಡಿಸ್ಬೇಕಲ್ವಾ? ಮತ್ತೆ ಅದ್ಯಾವುದನ್ನು ಮಾಡದೆ ಸಂಬಂಧ ಇಲ್ದಿರೋ ಹಾಗೆ ಎಲ್ಲಿಗೋ ಹೋದ್ರೆ ಏನನ್ಕೋಬೇಕು? ತನ್ನ ಹೆಂಡತಿ ಗೆಲ್ತಾಳೆ ಅನ್ನೋ ನಂಬಿಕೆ ಇಲ್ವಾ? ಇಲ್ಲ ಅಂದ್ರೆ ಇಲ್ಲಿರೋದಕ್ಕೆ ಇಷ್ಟನೇ ಇಲ್ವಾ? ಬಾ ಇದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡ್ಬೇಡ ಊರ್ಮಿಳ. ಏನಾಗಿದೆ ಅಂತ ನನ್ ಮೊಮ್ಮಗ ಇಲ್ಲಿರೋದಕ್ಕೆ ಇಷ್ಟಪಡ್ತಿಲ್ಲ ಅಂತಿದ್ಯಾ? ಏನ್ ಕಂದ, ಶ್ರೀಯಾ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾಳೇನೋ ನಂಬಿಕೆ ಇಲ್ವಾ? ಯಾಕೆ ಮಾತಾಡ್ತಿಲ್ಲ ದೇವಾಂಶ್? ಅಷ್ಟು ಪ್ರೀತಿ ಇದ್ರೆ ನಿನ್ ಹೆಂಡತಿಗೆ ಒಂದ್ಸಲ ಆಲ್ ದ ಬೆಸ್ಟ್ ಹೇಳು. ಅವ್ರಾಗ್ಲೇ ರೂಮಲ್ಲೇ ಆಲ್ ದ ಬೆಸ್ಟ್ ಹೇಳಿದ್ರು. ಆಶೀರ್ವಾದನೂ ತಗೊಂಡೆ. ನೀವೇ ನೋಡಿದ್ರಲ್ಲ ಅಜ್ಜಿ? ಹೌದು, ನಾನ್ ನೋಡಿದ್ನಲ್ಲ. ನೀನ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಿನ್ ಕೈ ರುಚಿಯಿಂದ ಎಲ್ರ ಬಾಯಿನೂ ಮುಚ್ಚ ಸಾಕು. ಹೋಗು, ಕೆಲಸ ಶುರು ಮಾಡು. ಎಲ್ಲರೂ ಬರೋ ಟೈಮ್ ಆಯ್ತು. ಹೋಗಮ್ಮ, ಹೋಗು. ನೀನೆಲ್ಲಿ ಹೋಗ್ತಿದ್ಯೋ? 16 ದಿನ ಹಬ್ಬದವರೆಗೂ ನೀನು ಹೊರಗಡೆ ಹೋಗೋ ಹಾಗಿಲ್ಲ. ನೀವೆಷ್ಟೇ ಹೇಳಿದ್ರು ಕೇಳಲ್ಲ ಅಜ್ಜಿ. ರಾತ್ರಿಯಿಂದ ನೋಡ್ತಿದ್ದೀನಿ, ದೇವಾಂಶ್ಗೆ ಇಲ್ಲಿರೋಕ್ಕಾಗ್ತಿಲ್ಲ. ಈಗ ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಒಳ್ಳೇದು ಊರ್ಮಿಳಾ. ನನ್ ಬಾಯಿನ ಮುಚ್ಚೋದಲ್ಲ ಅತ್ತೆ. ನಿಮ್ ಮಗನ್ ಮುಖ ಯಾಕೆ ಬದಲಾಯ್ತು ಅಂತ ನೀವೇ ಕೇಳಿ. ರಾತ್ರಿಯಿಂದ ದೇವಾಂಶ್ ಹೀಗೇ ಇದ್ದಾನೆ. ಕನಿಷ್ಠ ಒಬ್ರಾದ್ರೂ ಅಬ್ಸರ್ವ್ ಮಾಡಿದ್ರಾ? ಏನ್ ಕಂದ,
ನಿಜನಾ? ನಿನಗ್ ಬೇಜಾರಾಗಿದ್ಯಾ? ಪ್ರೀತಿಸಿರೋ ಹುಡುಗಿನೇ ಮದ್ವೆ ಆದ್ಮೇಲೆ ಸಂತೋಷವಾಗಿರ್ಬೇಕು, ಆದ್ರೆ ಯಾಕೋ ಬೇಜಾರ್ಲಿದ್ಯಾ? ಏನಾದ್ರೂ ಸಮಸ್ಯೆನಾ? ಹೇಳು ದೇವ, ಸ್ವಲ್ಪ ಹೊತ್ತಿಗೆ ಮುಂಚೆ ಈ ವಿಷಯದ ಬಗ್ಗೆನೇ ಮಾತಾಡ್ಬೇಕು ಅನ್ಕೊಂಡ್ಯಾ? ದೇವ್ರೇ, ಅಮ್ಮ, ಇಷ್ಟೊಂದು ಕೆಲಸ ಮಾಡ್ಬೇಕಾ? ಅಯ್ಯೋ, ಯಾಕೋ ಮಾತಾಡ್ತಾ ಇಲ್ಲ? ಎಷ್ಟು ಸಂಬಂಧಗಳು ಬಂದ್ರು ಬೇಡ ಅಂತ ಹೇಳಿ ಶ್ರೀಯಾನ ನೀ ಇಷ್ಟಪಟ್ಟೆ ಅಂತ ನಿನಗೋಸ್ಕರ ನಿಮ್ಮಪ್ಪ ತನ್ನ ಸ್ಥಾನನ ಮರ್ತು ನಮ್ಮ ಅಂತಸ್ತಿಗೆ ತೂಗದೇ ಇರೋರ್ ಜೊತೆ ಸಂಬಂಧ ಬೆಳೆಸ್ತಾ ಕಣೋ. ಈಗ ನೀನು ಸಂತೋಷವಾಗಿಲ್ಲ ಅಂತಂದ್ರೆ ಯಾವುದಕ್ಕೂ ಅರ್ಥನೇ ಇರಲ್ಲ. ಈಗೇನಾಯ್ತು ಅಂತ ಹೇಳು. ಬಾಯ್ ಬಿಟ್ ಹೇಳು ದೇವಾಂಶ್, ನಿನ್ ನೋವಿಗೆ ಕಾರಣ ಏನು? ನೀನು ಊಹಿಸ್ಕೊಳ್ದೇ ಇರೋದು ನಡಿಬಾರ್ದೇನಾದ್ರೂ? ಏನೂ ನಡೆದಿಲ್ಲ. ದೇವಾಂಶ್, ಬಾ, ನನ್ನ ಜೊತೆ ಹೇಳ್ತೀನಿ. ಬಾ ಬಾ. ಇಂದು ಈಗ ಹೇಳು, ಏನ್ ನಿನ್ ಸಮಸ್ಯೆ? ಮಾತಾಡದೇ ಇದ್ರೆ ಹೇಗ್ ಗೊತ್ತಾಗುತ್ತೋ? ನನ್ನ ಆರೋಗ್ಯದ ಬಗ್ಗೆ ನಿನಗೆ ಗೊತ್ತಲ್ವಾ? ಮೊದಲೇ ನಂದು ಪುಟ್ಟ ಹೃದಯ. ನಾನು ಬದುಕಿದ್ದೀನಿ ಅಂತಂದ್ರೆ ನಿನ್ ಸಂತೋಷದಿಂದನೇ. ನಿನಗೆ ನೋವಾದ್ರೆ ನಾನು ಬದುಕಿರ್ತೀನ ಹೇಳು? ನನ್ನ ನೋವಿಂದ ನೀನು ಉಸಿರು ನಿಲ್ಲುತ್ತೆ ಅನ್ನೋದಿದ್ರೆ ನಾನು ಏನು ಹೇಳಲ್ಲ. ಇಂದು ಒಂದು ಕಡೆ ನಿಜ ಹೇಳು ಅಂತ ಇದೆಯಾ, ಇನ್ನೊಂದು ಕಡೆ ಬಾಯಿ ಮುಚ್ಚಿಸ್ತಾ ಇದೆಯಾ? ಹೇಳು ದೇವಾಂಶ್, ಏನಾಯ್ತು ನಿಂಗೆ? ಕಾರಣ ಯಾರೋ? ನೀನೇ ಇಂದು. ನಾನಾ? ಹೌದು, ನೀನೆ. ಅವತ್ತು ಬಳೆ ತೊಡ್ಸಕ್ಕೆ ನೀನು ಅವ್ರ ಮನೆಗೆ ಹೋಗಿದ್ದಾಗ ನಿನ್ ಜೊತೆ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಿದ್ರೆ ಇವತ್ತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನ್ ಹೇಳ್ದ ಅತ್ತೆ? ಏನಂತ ಹೇಳಿದ್ನಮ್ಮ? ಏನು ಅಂತ ಕೇಳಿದ್ರೆ ನಾನೇನ್ ಹೇಳಲಿ? ಅವತ್ತು ಶ್ರೀಯಾಗೆ ಬಳೆ ತೊಡಸಕ್ಕೆ ನಾವು ಹೋದಾಗ ಅವನ ಕಾರ್ನಲ್ಲೇ ಬಿಟ್ಟು ನಾನೊಬ್ಳೆ ಹೋದ್ನಲ್ಲ, ಅದಕ್ಕೆ ಬೇಜಾರಾಗಿದ್ದಾನಂತೆ. ಆವಾಗ ಯಾವಾಗ್ಲೂ ನಡೆದಿರೋದಕ್ಕೆ ಈಗ ಯಾಕಮ್ಮ ಬೇಜಾರು ಮಾಡ್ಕೋಬೇಕು? ಇದೆಲ್ಲ ನಿಜ ಅನ್ಕೊಂಡಿದ್ಯಾ? ತಮಾಷೆ ಮಾಡ್ತಾ ಇದ್ದಾನೆ. ನಮ್ಮಿಬ್ಬರ ಮಧ್ಯೆ ಇದು ಮಾಮೂಲಿನೇ. ಅಕ್ಕ ಇನ್ನೂ ಬಂದಿಲ್ಲ.
ಈಗ ಅಡ್ಗೆ ಹೇಗ್ ಮಾಡ್ಲಿ? ಸ್ಟವ್ ಹಚ್ಚಕ್ಕೂ ಬರಲ್ಲ. ಅಡ್ಗೆ ಮಾಡೋದಕ್ಕೆ ಹೇಳಿದ್ರೆ ಬಾಲ ಸುಟ್ಟಿರೋ ಬೆಕ್ತರ ಯಾಕೆ ಓಡಾಡ್ತಿದ್ಯಮ್ಮ ಶ್ರೀಯ? ಅಪ್ಪಿತಪ್ಪಿ ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ಯಾ ಏನು? ಮನುಷ್ಯರು ಮಾತ್ರ ಅಲ್ಲ, ಇವತ್ತು ಆ ದೇವ್ರು ಕೂಡ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬರಲ್ಲ. ನಿಜ ಹೇಳು, ನಿನಗೆ ಅಡ್ಗೆ ಮಾಡಕ್ ಬರಲ್ಲ ಅಲ್ಲ? ಬರುತ್ತೆ ಅಂತ ಬಿಲ್ಡಪ್ ಕೊಡ್ತಿದ್ಯಾ ಅಲ್ವಾ? ಇದೇ ನಿಜ ಆದ್ರೆ ರಾತ್ರಿ ಶೋಭನ ನಡಿದೇ ಇದ್ರು ನಡೀತು ಅಂತ ಬಿಲ್ಡಪ್ ಕೊಟ್ಟೆ ಅನ್ನೋ ನನ್ನ ಅನುಮಾನ ಕೂಡ ನಿಜಾನೇ. ಮೊದ್ಲೇ ಟೆನ್ಷನ್ ಇಂದ ಸಾಯ್ತಾ ಇದ್ರೆ ಮಧ್ಯದಲ್ಲಿ ಇವ್ರು ಬೇರೆ ಒಬ್ರು. ಯಾಕೆ ಏನಾಯ್ತು ಶ್ರೀಯಾ? ನನ್ನ ಅನುಮಾನ ನಿಜನಾ ಸುಳ್ಳ? ಊರ್ಮಿಳಾ, ಇಲ್ಲೇನ್ ಮಾಡ್ತಿದ್ಯಾ? ಶ್ರೀಯಾ ಹೇಗ್ ಅಡ್ಗೆ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀನತ್ತೆ. ನೀನೇನ್ ನೋಡೋದ್ ಬೇಡ, ಎಲ್ಲ ಅವಳೇ ನೋಡ್ಕೋತಾಳೆ. ಏನ್ ನೋಡ್ಕೋತಾಳೆ? ಇಷ್ಟೊತ್ತಾದ್ರೂ ಇನ್ನು ಸ್ಟವ್ ಕೂಡ ಹಚ್ಚಿಲ್ಲ. ಅಷ್ಟಕ್ಕೂ ಸ್ಟವ್ ಹಚ್ಚಕ್ಕೂ ಬರುತ್ತೋ ಇಲ್ವೋ?